ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಹರಿಯುವ ಚಿತ್ರಾವತಿ ನದಿ ಇಂದು ಕಲುಷಿತಗೊಂಡು ಅಕ್ಷರಶಃ ವಿಷದ ಹಳ್ಳವಾಗಿ ಬದಲಾಗಿದೆ. ಪಟ್ಟಣದ ಚರಂಡಿ ನೀರು ಮತ್ತು ತ್ಯಾಜ್ಯವನ್ನ ಸಂಸ್ಕರಣೆ ಮಾಡದೆ ನೇರವಾಗಿ ನದಿಗೆ ಬಿಡುತ್ತಿರುವುದರಿಂದ ನೀರು ಕಪ್ಪಾಗಿ ದುರ್ನಾತ ಬೀರುತ್ತಿದೆ. ಇದು ಸಾಂಕ್ರಾಮಿಕ ರೋಗಗಳ ಭೀತಿಯನ್ನು ಹುಟ್ಟುಹಾಕಿದೆ. ಅಷ್ಟೇ ಅಲ್ಲದೆ ನದಿಯ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳುತ್ತಿದ್ದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನದಿಯನ್ನ ಉಳಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಪರಿಸರ ಪ್ರೇಮಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಚಿತ್ರಾವತಿ ಪವಿತ್ರವಾದ ಚಿತ್ರಾವತಿ ಯಾಕೆ ಈ ಪರಿಸ್ಥಿತಿ ಬಂದಿದೆ? ನಿಜವಾಗ್ಲೂ ಹೇಳಬೇಕಾದ್ರೆ ನಮಗೆ ಚಿತ್ರಾವತಿ ನದಿ ತುಂಬ ಬಾಗೇಪಲ್ಲಿಯ ಜನತೆಗೆ ಭಾವನಾತ್ಮಕವಾದ ಸಂಬಂಧ ಇಟ್ಕೊಂಡಿರ್ತಕ್ಕಂಥದ್ದು. ಇತಿಹಾಸ ಇರ್ತಕ್ಕಂಥ ಚಿತ್ರಾವತಿ ನದಿ ಜೀವನದಿಯಾಗಿ ಹರಿತಾ ಇತ್ತು. ಚಿತ್ರಾವತಿ ನದಿ ಮರಳಿಂದ ತುಂಬಿ ತುಳ್ಕಾಡ್ತಾ ಇತ್ತು. ಜೊತೆಗೆ ಸದಾ ನೀರು ಹರಿಯುವ ಜಾಗ ಆಗಿತ್ತು. ಜೊತೆಗೆ ಅಕ್ಕಪಕ್ಕದಲ್ಲಿ ಎಲ್ಲ ಹಣ್ಣಿನ ಗಿಡಗಳು ಎಲ್ಲ ಮರಗಳು ಬೆಳೆದು ನಾವು ಸಂಜೆ ಹೊತ್ತಾಗಲಿ ಅಥವಾ ಶನಿವಾರ ಭಾನುವಾರಗಳು ವಿದ್ಯಾರ್ಥಿಗಳು ಬಂದು ಅಲ್ಲಿ ಸಮಯ ಕಳೆಯೋದಾಗಲಿ ಆ ಥರ ಇತ್ತು. ಜೊತೆಗೆ ಇಲ್ಲಿ ಸಂಧ್ಯಾ ವಂದನೆ ಮಾಡ್ಕೊಂಡು ಹೋಗಿ ಪೂಜೆಗಳು ಮಾಡ್ತಕ್ಕಂಥ ಒಂದು ಇತಿಹಾಸ ಕೂಡ ಇದೆ. ಈಗಿರುವಂಥ ಚಿತ್ರಾವತಿ ನದಿ ಇವತ್ತು ನೋಡಿದಾಗ ಬಾಗೇಪಲ್ಲಿಯ ಎಲ್ಲ ಕೊಳಚೆ ನೀರು ಶೌಚಾಲಯ ನೀರನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಶೌಚಾಲಯ ಚರಂಡಿ ಆಗ್ತಾ ಇದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ನಮ್ಮ ಪುರಸಭೆಯ ಅಧಿಕಾರಿಗಳು ಮತ್ತು ಅನಾಗರಿಕ ಕೆಲವು ಜನರು. ಸೊ ಇದನ್ನು ಹೇಳಬೇಕಂತಂದರೆ ಮೊದಲಿಗೆ ಚಿತ್ರಾವತಿ ನದಿ ಏನು ಜೀವನದಿ ಆಗಿತ್ತು, ಚಿತ್ರಾವತಿ ಡ್ಯಾಮನ್ನು ಕಟ್ಟಾದ ಮೇಲೆ ಏನು ನಿರಂತರವಾಗಿ ಹರಿತಾ ಇದ್ದ ನದಿ ಅಲ್ಲಿ ಡ್ಯಾಮಲ್ಲಿ ನೀರು ಶೇಖರಣೆ ಆಗ್ತಾಯಿತ್ತು. ಮಳೆಗಾಲದಲ್ಲಿ ಮಾತ್ರ ಇದು ಆ ಚಿತ್ರಾವತಿ ಡ್ಯಾಮ್ ತುಂಬಿ ಹೊರಗಡೆ ಬಂದಾಗ ಇದು ನೀರು ಹರಿದು ಪುಟ್ಟಪರ್ತಿವರೆಗೂ ಹೋಗ್ತಾಯಿತ್ತು. ಹೀಗಿದ್ದಾಗ ಯಾವಾಗ ನೀರು ಹರಿಲಿಲ್ವೋ ಇದು ಒಂದೆಲ್ಲ ಕಾಡು ರೀತಿಯಲ್ಲಿ ಬೀಳುವಂಥ ನದಿ ಆಗಿಬಿಟ್ಟಿತ್ತು. ಅದನ್ನು ನೋಡಿ ನಾವು ಕೂಡ ಜೊತೆಗೆ ಬಾಗೇಪಲ್ಲಿ ಜನತೆಯವರು ಕೊಳಚೆ ಅಥವಾ ಅವರ ತ್ಯಾಜ್ಯ ವಸ್ತುಗಳನ್ನ ತಗೊಂಬಂದು ಇಲ್ಲಿ ಬಿಸಾಕಿ ಹೋಗ್ತಕ್ಕಂಥ ತಾಣವಾಗಿ ಬೆಳವಣಿಗೆ ಆಗ್ತಾಯಿತ್ತು. ಅದನ್ನು ನೋಡಿ ನಾವೆಲ್ಲ ಕೂಡ ನಾಗರಿಕರು, NSS ಸ್ಟೂಡೆಂಟ್ಸು, ಬೇರೆ ಬೇರೆ ಎಲ್ಲ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವರು ಪರಿಸರವಾದಿಗಳು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಾದಮೇಲೆ ಬಾಗೇಪಲ್ಲಿಯ ಏನು UGD ಯೋಜನೆ ಇದೆ, ಸುಮಾರು 15 ವರ್ಷಗಳ ಹಿಂದೆ ಏನು 28 ಕೋಟಿ ಖರ್ಚು ಮಾಡಿ UGDಯನ್ನು ಪ್ರಾರಂಭ ಮಾಡಿದರು. ಅವೆಲ್ಲ UGD ಏನು ಮ್ಯಾನುವಲ್ಸ್ ಇದ್ದಾವೆ ಅವೆಲ್ಲ ಕೂಡ ಸೈಂಟಿಫಿಕ್ ಆಗಿ ಮಾಡಿದಿರ ಬಿದ್ದೋಗಿ ಕನೆಕ್ಷನ್ ಕೊಟ್ಟಾಗ ಅವೆಲ್ಲ ಕೂಡ ನೀರು ಶೌಚಾಲಯ ಎಲ್ಲ ಕೂಡ ಉಕ್ಕಿ ಬರ್ತಾಯಿದೆ. ಹಾಗಾಗಿ ಏನು ಮಾಡ್ತಂದ್ರೆ ಇವರು ಸುಲಭವಾದಂಥ ಪ್ಲಾನನ್ನು ಹುಡ್ಕೊಂಡ್ರು. ಎಲ್ಲ ಚರಂಡಿ ನೀರನ್ನು ಬಾಗೇಪಲ್ಲಿ ಇಡೀ ಪಟ್ಟಣದ ನೀರನ್ನು ಒಂದು ಕಡೆ ಚಿತ್ರಾವತಿ ನದಿ ಬಾಗೇಪಲ್ಲಿ ಪಶ್ಚಿಮದ ಕಡೆ ಒಂದು ಕಡೆ 2 ಚರಂಡಿ 3 ಕಡೆ ಹರಿತಾ ಇದೆ. ಜೊತೆಗೆ ದಕ್ಷಿಣದ ಕಡೆಯನ್ನು ಕೂಡ ಚರಂಡಿಯನ್ನು ಮಾಡಿ ಆ ಕಡೆ ನೀರು ಹರಿಸಬೇಕು ಅಂತೇಳಿ ಪುರಸಭೆಯವರು ಪ್ರಾರಂಭ ಮಾಡಿದ್ರು. ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡಿ ಅದನ್ನು ಕಾಮಗಾರಿಯನ್ನು ನಿಲ್ಲಿಸಿದ್ವಿ. ಅದು ಸ್ಟಾಪ್ ಆಗಿದೆ. ಆದರೆ ಪಶ್ಚಿಮದ ಕಡೆ ನೀರು ಹರಿತಾ ಇರ್ತಕ್ಕಂಥದ್ದನ್ನು ನಿರಂತರವಾಗಿ ಅವರು ನಿಲ್ಲಿಸೋದಕ್ಕೆ ಯಾವುದೇ ಪ್ರಯತ್ನಗಳನ್ನು ಮಾಡಿಲ್ಲ. ಈ ವಿಚಾರದಲ್ಲಿ ನಾವು ಸಾಕಷ್ಟು ಸಾರಿ ಅವ್ರನ್ನ ಮಾತಾಡಿದ್ವಿ. ಈ ಥರ ಕೊಳಚೆ ನೀರನ್ನು ನದಿ ಮೂಲಗಳಿಗೆ ಜಲಮೂಲಗಳಿಗೆ ಬಿಡ್ತಕ್ಕಂಥದ್ದು ಕಾನೂನು ರೀತಿಯಲ್ಲಿ ಅಪರಾಧ ಆಗ್ತದೆ, ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ಏನೂ ಪ್ರಜ್ಞೆ ಇಲ್ಲದಿರ ಜವಾಬ್ದಾರಿ ಮರೆತು ಅವ್ರು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಕೋರ್ಟ್ ಪಕ್ಕದಲ್ಲೇ ನದಿ ಹರಿತದಿಂದ ಕೋರ್ಟ್ ಪಕ್ಕದಲ್ಲೇ ಈ ರೀತಿ ಕೊಳಚೆ ಆಗ್ತಕ್ಕಂಥದ್ದನ್ನು ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಗಮನಿಸಿ ಮಂಜುನಾಥಾಚಾರ್ಯವರು ಪುರಸಭೆಯವರಿಗೆ ಜೊತೆಗೆ ಗ್ರಾಮ ಪಂಚಾಯತಿಯಿಂದ ಏನು ಗಂಟಮಾರಪಲ್ಲಿ ಪರಗೋಡು ಪಂಚಾಯತಿಗಳಿಂದ ನೀರು ನದಿಗೆ ಹರಿದು ಬರ್ತಾ ಇದೆ ಅವ್ರಿಗೆ ನೋಟಿಸ್ಗಳು ಮತ್ತು ಪರಿಸರ ಅಧಿಕಾರಿಗಳು ಕೂಡ ಮಾಲಿನ್ಯ ಅಧಿಕಾರಿಗಳಿಗೆ ಅವರು ಕೂಡ ಗಮನಕ್ಕೆ ತಗೊಂಡ್ಬಂದು ನೋಟಿಸ್ಗಳನ್ನು ಜಾರಿ ಮಾಡಿದ್ದಾರೆ. 2 ವರ್ಷಗಳಿಂದ ಕೂಡ ಅವರು ಕೂಡ ನೋಟಿಸ್ಗಳನ್ನು ಜಾರಿ ಮಾಡಿದ್ರು ಕೂಡ ಯಾವುದೇ ಗಮನವನ್ನು ಹರಿಸಿಲ್ಲ. ಆ ಕೊಳಚೆ ನೀರನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಥವಾ ನಿಲ್ಲಿಸುವಂತನೂ ಕೂಡ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಸಂಘ ಸಂಸ್ಥೆಗಳವರು ಎಲ್ಲರೂ ಸೇರಿ ಇದನ್ನು ನಿಲ್ಲಿಸಲೇಬೇಕು. ಹಿಂದಿನ ಏನು ಸ್ಥಾನಮಾನ ಇತ್ತು ನದಿಗೆ, ಆ ಸ್ಥಾನವನ್ನು ಕೊಡೋದಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು. ಕೊಳಚೆ ನೀರು ನಿಲ್ಲಿಸಬೇಕು ಅಂಥೇಳಿ ಏನು ಕಾಮಗಾರಿ ನಡೀತಾ ಇತ್ತೋ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವಿ. ಒತ್ತಾಯ ಮಾಡಾದಮೇಲೆ ಆ ಕಾಮಗಾರಿಯನ್ನು ನಿಲ್ಲಿಸಿ ಅದನ್ನು ಮುಚ್ಚಿದ್ದಾರೆ. ಆದರೆ ಪಶ್ಚಿಮದ ಕಡೆ ಹರಿತಾ ಇರ್ತಕ್ಕಂಥ ಕೊಳಚೆ ನೀರನ್ನು ಹಾಗೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಕೂಡ ನಾವು ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಮತ್ತು ಚಿಕ್ಕಬಳ್ಳಾಪುರದ ಗೌರವಾನ್ವಿತ ಪ್ರಧಾನ ಸತ್ರ ಮತ್ತು ನ್ಯಾಯಾಧೀಶರು ಕೂಡ ಕೊಟ್ಟಿದ್ದೀವಿ. ಕಾನೂನು ನೆರವು ಪ್ರಾಧಿಕಾರ ಕೂಡ ಅರ್ಜಿಗಳನ್ನು ಕೊಟ್ಟು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದೀವಿ. ಜೊತೆಗೆ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇದು ಕಂಪ್ಲೀಟಾಗಿ ನೀರು ನಿಲ್ಲೋವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತೇಳಿ. ಈ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿದ್ದಾರೆ. ಪರಿಸರವನ್ನು ಕಾಪಾಡಬೇಕು ಅಂತೇಳಿ ಅವರು ಚಿತ್ರಾವತಿ ನಮ್ಮದು ನಮ್ಮ ಹಕ್ಕು ಅಂತ ಹೇಳಿ
ಚಿತ್ರಾವತಿ ಉಳಿಸಿ ಮತ್ತು ಜೀವ ಉಳಿಸಿ ಅನ್ನೋ ಕಾರ್ಯಕ್ರಮಕ್ಕೆ ಅವರು ಕೂಡ ಕೈ ಜೋಡಿಸಿ ನಮ್ಮೊಂದಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರ ಜೊತೆಗೆ ಈಗ ನಾವೇನು ಹೋರಾಟವನ್ನು ಮಾಡ್ತಾಯಿದ್ದೀವಿ ಇದು ಕಾನೂನಿಗೆ ವಿರುದ್ಧ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟಲ್ಲಿ ಯಾರು ಈ ರೀತಿ ಪೊಲ್ಯೂಷನ್ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳೋದ ಕ್ರಿಮಿನಲ್ ಕೇಸ್ ಆಗ್ತದೆ. ಅದ್ರ ಬಗ್ಗೆ ಕೂಡ ನಾವು ಈಗಾಗಲೇ ನೋಟಿಸನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡೋದ್ರ ಜೊತೆಗೆ ನಾವು ಕೋರ್ಟಲ್ಲಿ ಅವ್ರ ವಿರುದ್ಧ ಕೇಸುಗಳನ್ನು ಹಾಕಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸ್ತೇವೆ. ಚಿತ್ರಾವತಿ ನದಿಗೆ ಕಲ್ಪಿತ ನೀರು ಬಿಡುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಚಿತ್ರಾವತಿ ಹಕ್ಕು ನಮ್ಮಯ ಹಕ್ಕು. ಚಿತ್ರಾವತಿ ನದಿಯನ್ನ ಉಳಿಸುತ್ತೇವೆ. ಚಿತ್ರಾವತಿ ನದಿಗೆ ಕಲ್ಪಿತ ನೀರು ಬಿಡುವುದಿಲ್ಲ. ಚಿತ್ರಾವತಿ ನದಿಗೆ ಕಲ್ಪಿತ ನೀರು ಬಿಡುವುದಿಲ್ಲ. ಚಿತ್ರಾವತಿ ಸಂರಕ್ಷಣಾ ಸಮಿತಿ ಹೋರಾಟ ಯಶಸ್ವಿಯಾಗಲಿ. ಚಿತ್ರಾವತಿ ನದಿಗೆ ಕಲ್ಪಿತ ನೀರು ಬಿಡುವುದಿಲ್ಲ.